ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ವಿಡಿಯೋನ ಶುರು ಮಾಡ್ಕೊ ಮುನ್ನ ನಿಮ್ಮ ಈಶ್ವರ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇದೆಲ್ಲ ನಡೆದೈತೆ ಅಂತಂದ್ರೆ ಕೇರಳದಲ್ಲಿ ನಡೆದಿರುವಂತಹ ಒಂದು ಘೋರ ಘಟನೆ. ಏನ್ ನಡೆದೈತೆ ಅಂತ ಕೇಳ್ತಿದ್ರಾ? ಎಸ್, 3 ವರ್ಷದ ಬಾಲಕನಿಗೆ ನಡೆದಂತ ಒಂದು ಆ 3 ವರ್ಷದ ಬಾಲಕ ಈಗಿಲ್ಲ. ಏನಾಗೈತೆ ಅಂತಂದ್ರೆ ಏನಿಲ್ಲ, ಮಿಕ್ಚರ್ ಖಾರವನ್ನ ತಿಂದು ಸಾವನ್ನಪ್ಪಿದ್ದಾನೆ. ಸೊ ಏನ್ ನಡೆದೈತೆ ಅಂತ ಹೇಳ್ತೀನಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಇದೆಲ್ಲ ನಡೆದೈತೆ ಅಂತಂದ್ರೆ ಕೇರಳದ ಮಲಪುರಂನ ಕೆಂದೊಟ್ಟಿಯಲ್ಲಿ ನಡೆದಿರುವಂತದ್ದು. ಸೊ ಅವರ ಒಂದು ಪೇರೆಂಟ್ಸ್ ಏನ್ ಮಾಡೋರು ಅಂತಂದ್ರೆ ಊಟದ ನಂತರ, ಊಟ ಆದ್ಮೇಲೆ ತನ್ನ ಮಕ್ಕಳಿಗೆ ಸ್ನಾಕ್ಸ್ ಎಲ್ಲ ಕೊಡ್ತಾರೆ. ಈ ಚಿಪ್ಸ್, ಬಿಸ್ಕೆಟ್, ಅದು ಇದು ಅಂತ ಆಳು ಮೂಳು ಅಂತ ಎಲ್ಲಾ ಕಡೆನೂ ಕೊಡ್ತಾರೆ ಅಲ್ವಾ. ಅದೇ ತರನೇ ಆ 3 ವರ್ಷದ ಬಾಲಕನಿಗೆ ಮಿಕ್ಚರ್ ಖಾರವನ್ನ ಕೊಡಲಾಗಿದೆ. ಆ ಮಿಕ್ಚರ್ ಅಂತ ಅಂದಕ್ಕೆ ಎಲ್ಲರಿಗೂ ಗೊತ್ತು. ಆ ಮಿಕ್ಚರ್ ಖಾರದಲ್ಲಿ ಏನಿರುತ್ತೆ ಅಂತ ಎಲ್ರಿಗೂ ಗೊತ್ತು. ಎಸ್, ನಟ್ಸ್ ಅಂತಂದ್ರೆ ಈ ಕಡ್ಲೆ ಬೀಜ ಇರುತ್ತಲ್ಲ, ಕಡ್ಲೆ ಬೀಜದ ತುಂಡು. ಅಂದ್ರೆ ನಾವ್ ತಿಂದ್ರೇನೆ, ಹಂಗೆ ನುಂಗುದ್ರೇನೆ ಸಿಗಾಕೊಳ್ಳುತ್ತೆ. ಆ 3 ವರ್ಷದ ಬಾಲಕನಿಗೆ ಯಾವ ತರ ಇರುತ್ತೆ ಯೋಚನೆ ಮಾಡಿ. ಸೊ ಅದೇ ತರನೇ ಈ ಸ್ನಾಕ್ಸ್ ಕೊಟ್ಟವ್ರೆ, ಮಿಕ್ಚರ್ ಖಾರವನ್ನ, ಆ ನಟ್ಸ್, ಆ ಕಡ್ಲೆ ಬೀಜವನ್ನ ನುಂಗಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಆ ಶ್ವಾಸಕೋಶದಲ್ಲಿ ಸಿಗಾಕೊಳ್ಳುತ್ತೆ. ಬೇಕಾದ್ರೆ ನಾನು ಫೋಟೋ ಹಾಕ್ತೀನಿ, ನೋಡಿ ಬೇಕಾದ್ರೆ ಗೊತ್ತಾಗುತ್ತೆ. ಸೊ ಆ ಶ್ವಾಸಕೋಶದಲ್ಲಿ ಹಂಗೆ ನಿಂತ್ಕೊಳ್ಳುತ್ತೆ, ಸ್ಟಕ್ ಆಗಿ ನಿಂತ್ಕೊಳ್ಳುತ್ತೆ. ಆ ಪೇರೆಂಟ್ಸ್ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಬರಲ್ಲ. ಸರಿ, ಇನ್ನೇನ್ ಮಾಡೋದಪ್ಪ ಅಂತ ಯೋಚನೆ ಮಾಡಿ ಪಕ್ಕದಲ್ಲಿರುವಂತಹ ಹಾಸ್ಪಿಟಲ್ ಕರ್ಕೊ ಹೋಯ್ತಾ ಇರ್ತಾರೆ. ಕರ್ಕೊ ಹೋಗುವಂತ ಸಂದರ್ಭದಲ್ಲೇ ಅರ್ಧ ದಾರಿಲೆ ತಲೆ ಸುತ್ತ ಬಿದ್ದೋಯ್ತಾನೆ ಆ 3 ವರ್ಷದ ಬಾಲಕ. ತಲೆ ಸುತ್ತ ಬಿದ್ದಾದ್ಮೇಲೆ ಸರಿ ಅನ್ಬಿಟ್ಟು ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಹಾಸ್ಪಿಟ್ಲಿಗೆ ಸೇರಿಸಿದಾಗ ಅರ್ಧ ಗಂಟೆಲೆ, ಯೋಚನೆ ಮಾಡಿ, ಹಾಸ್ಪಿಟ್ಲಿಗೆ ಸೇರಿಸಿ ಅರ್ಧ ಗಂಟೆಲೆ ಡಾಕ್ಟ್ರು ಬಂದು ನಿಮ್ಮ ಮಗ ಇನ್ನಿಲ್ಲ, ಸಾವನ್ನಪ್ಪಿದ್ದಾನೆ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಈ ತರ ನಡೆದೈತೆ ಅಂತ ಗೊತ್ತಾದ್ಮೇಲೆ ಅವರ ಒಂದು ಪೇರೆಂಟ್ಸಿನ ಪರಿಸ್ಥಿತಿ ಯಾವ ತರ ಇರುತ್ತೆ. ಸೊ ಆ ಡಾಕ್ಟರ್ ಹೇಳಿದ್ರಂತೆ 5 ವರ್ಷದಿಂದ ಕೆಳಗಡೆ ಇರುವಂತ ಪುಟಾಣಿ ಮಕ್ಕಳುಗಳಿಗೆ ಈ ತರ ಸ್ನಾಕ್ಸ್ ಅನ್ನ ಅವಾಯ್ಡ್ ಮಾಡಿ. ಆ ಡಾಕ್ಟರ್ ಹೇಳಿದ್ರಂತೆ ಅವಾಯ್ಡ್ ಮಾಡಿ, ಇಲ್ಲ ಅಂದ್ರೆ ಈ ತರ ಕೊಟ್ರೆ ಹುಷಾರಾಗಿ ನೋಡ್ಕೊಳ್ಳಿ. ಯಾಕೆ ಅಂತಂದ್ರೆ ಒಂದು ಮಕ್ಕಳುಗಳು ಏನೇ ಕೊಟ್ರು ಕಚ್ಚಿ ಎಳೆಯೋದು, ತಿನ್ನೋದು, ಈ ತರ ಎಲ್ಲ ಮಾಡ್ತಾ ಇರ್ತವೆ. ಜವಾಬ್ದಾರಿ ಯಾರು? ಪೇರೆಂಟ್ಸ್. ಸೊ ಆ ತರ ಎಲ್ಲ ನೋಡ್ಕೋಬೇಕು. ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಂಡ್ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ಹೇಳಿ. ಹಾಗೆ ನಿಮ್ಮ ಈಶ್ವರ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.